ಮನ್ಸಿಗೆ ಬೇಜಾರಾಗಿರೋದಂತೂ ನಿಜ ಮಗ, ಸಖತ್ ಬೇಜಾರಾಗ್ಬಿಡೋದೆ. ಒಂದು ಕಡೆ RCB ಸೋತಿರೋದಕ್ಕೆ, ಇನ್ನೊಂದು ಕಡೆ ಚೆನ್ನೈ ಸೂಪರ್ ಕಿಂಗ್ಸ್ ಅವರು ನಮಗೆ ಉರ್ಸಕ್ಕೆ ರೆಡಿಯಾಗಿರೋದಕ್ಕೆ ಅದೊಂದು ಬೇಜಾರು. ಯಾಕೆಂತಂದರೆ ನಾವು CSK ಮೇಲೆ ಗೆದ್ದು ಎಷ್ಟು ಉರ್ಸಿದ್ದೀವಿ ಅಂತಂದರೆ ಅದು ಹೇಳೋಕ್ಕಾಗ್ದಿರೋ ಅಷ್ಟು ಉರ್ಸ್ಬಿಟ್ಟಿದ್ವಿ. ಇವಾಗ ಅದನ್ನು ರಿವೆಂಜಾಗಿ ಅವರು ತೊಗೊಂಡು ಉರ್ಸಕ್ಕೆ ರೆಡಿಯಾಗಿರ್ತಾರೆ. ಪರವಾಗಿಲ್ಲ ಗುರು, ನಾವು ಸೋದ್ರು ಗೆದ್ರು, ನೀವು ಉರ್ಸಿದ್ರು ಅಷ್ಟೇ, ನಾವು ಉರ್ಕೊಳ್ಳೋದಿಲ್ಲ, ಏನೂ ಇಲ್ಲ. ಆದರೂ ಪರವಾಗಿಲ್ಲ. ಇವತ್ತಿನ ಮ್ಯಾಚ್ RR ವರ್ಸಸ್ RCB, ಫೈನಲ್ ಆಗಿ RCB ಓಟಕ್ಕೆ ಬ್ರೇಕ್ ಬಿದ್ದಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಸತತ ಕಂಟಿನ್ಯೂಸ್ 6 ಮ್ಯಾಚ್ ಗೆದ್ದು ಪಾಯಿಂಟ್ ಟೇಬಲಲ್ಲಿ 10ಇಂದ 5th ಬಂದು ಪ್ಲೇ ಆಫಲ್ಲಿ ಕ್ವಾಲಿಫೈ ಆಗಿ ಎಲಿಮಿನೇಟ್ ಆಗಿದ್ದಾರೆ. ಅದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ಥರ ಟಫ್ ಕಾಂಪಿಟೇಷನ್ 2024 ಈ ಸೀಸನಲ್ಲಿ ಯಾರು ಕೊಟ್ಟಿಲ್ಲ ಅಂತ ಹೇಳ್ಬೋದು. ಆ ಥರ ಒಂದು ಬೆಸ್ಟ್ ಪರ್ಫಾರ್ಮೆನ್ಸು ನಮ್ಮ RCB ಕಡೆಯಿಂದ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಒಂದು ಕಡೆ RR ಅವರು ಸತತ ಸೋಲಿಂದ ಕಂಗೆಟ್ಟೋಗಿದ್ರೆ ಒಂದೇ ಒಂದು ಅವರಿಗೆ ವಿನ್ನಿಂಗ್ ಮೂಮೆಂಟ್ ಬೇಕಾಗಿತ್ತು. ಅದು ಫೈನಲ್ ಆಗಿ ಈ ಟೈಮಲ್ಲಿ ಅವರಿಗೆ ಸಿಕ್ಕಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಒಂದು ಕಡೆ ಬೇಜಾರಾಗ್ತಿದೆ ನಮ್ಮ RCB ಸೋತಿರೋದು. ಫೈನಲ್ ಆಗಿ ಯಾವುದೋ ಒಂದು ಗೆಲ್ಲಬೇಕು ತಂಡ, ಯಾವುದೋ ಒಂದು ಕಪ್ ಗೆಲ್ಲೇಬೇಕು. ಸೊ ನಮ್ಮ RCB ಅವರು ಸೋತಿರೋದ್ರಿಂದ ನಮಗೆ ಬೇಜಾರಾಗಿರ್ಬೋದು. ಬಟ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಸತಿನಾದರೂ ಒಂದು ಬೆಸ್ಟ್ ಪರ್ಫಾರ್ಮ್ ಕೊಟ್ಟು ಬರೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಒಂದು ಕಡೆ ನಮ್ಮ RCB ಸೋಲಕ್ಕೆ ಮೇಜರ್ ಕಾರಣನೇ ಒಂದು ಗುಡ್ ಪಾರ್ಟ್ನರ್ಶಿಪ್ ಬಂದಿಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಪವರ್ ಪ್ಲೇಯಲ್ಲಿ ರನ್ನೇ ಬಂದಿಲ್ಲ ಮೇಜರಾಗಿ. ಯಾಕಂತಂದರೆ ಅಶ್ವಿನ್ ಮತ್ತು ಟ್ರೆಂಟ್ ಬೋಲ್ಟು 4 ಓವರು ಅಲ್ಲೇ ಅವ್ರಿಗೆ ಹೊಡೆದು ಬಿಸಾಕಿದ್ರೆ ಅಂತ ಹೇಳಿ. ಒಂದು ಕಡೆ ಬೋಲ್ಟ್ ಬರೀ 16 ರನ್ನು 4 ಓವರ್ಗೆ, ಇನ್ನೊಂದು ಕಡೆ ಅಶ್ವಿನ್ ಬರೀ 19 ರನ್ನು. ಇವೆರಡು ಓವರೇ ಸಾಕಾಗೋಯ್ತು ನಮಗೆ ಸ್ಕೋರ್ ಮಾಡದೇ ಇರೋವಂಥ ಕಾಗಕ್ಕೆ. RCB ಅವರು ಒಂದು ಸ್ವಲ್ಪ ಡಲ್ ಆಗೋದ್ರು, ಮೇಜರ್ ಪವರ್ ಪ್ಲೇಯಲ್ಲೇ ಡಲ್ ಆಗೋದ್ರು ಅಂತ ಹೇಳ್ಬೋದು. ಇನ್ನೊಂದು ಕಡೆ ಬೆಸ್ಟ್ ಪಾರ್ಟ್ನರ್ಶಿಪ್ ಕೂಡ ಯಾರು ಬಿಲ್ಡ್ ಮಾಡೋಕ್ಕಾಗಲಿಲ್ಲ RCB ಕಡೆ. ಅದೊಂದು ಬೇಜಾರಾಯಿತು. ಯಾಕಂತಂದರೆ ಒಂದು ಕಡೆ ಕೊಹ್ಲಿ 33, ಇನ್ನೊಂದು ಕಡೆ ರಜತ್ ಪಟಿದಾರ್ 34. ಇದೊಂದೇ ಮೇಜರ್ ಕಾಂಟ್ರಿಬ್ಯೂಷನ್. ಒಂದು ಕಡೆ ಲ್ಯಾಮ್ರರ್ 32. ಈ 3 ಅಂಕಿ ಇದು ಬಿಟ್ಟರೆ ಬೇರೆ ಯಾರು ಪರ್ಫಾರ್ಮ್ ಮಾಡೋಕ್ಕಾಗಿಲ್ಲ. ಒಂದು ಕಡೆ ದಿನೇಶ್ ಕಾರ್ತಿಕ್ ಪರ್ಫಾರ್ಮ್ ಮಾಡಿಲ್ಲ, ಒಂದು ಕಡೆ ಮ್ಯಾಕ್ಸ್ವೆಲ್ ಮಾತಾಡೋಂಗಿಲ್ಲ ಅವ್ರ ಬಗ್ಗೆ. ಈ ಸೀಸನಲ್ಲಂತೂ ಪ್ರೀವಿಯಸ್ ಸೀಸನ್ ಅಂತೂ KGF ಅಂತ ಹೇಳ್ತಾ ಇದ್ರು, ಕೊಹ್ಲಿ, ಗ್ಲೆನ್ ಆ್ಯಂಡ್ ಫಾಫ್ ಅಂತ. ಬಟ್ ಈ ಸತಿ ಜೀನ್ ತೆಗೆದು ಹಾಕ್ಬಿಡ್ಬೇಕು ಅಂತ ಹೇಳ್ಬೋದು. ಯಾಕಂದರೆ ಮ್ಯಾಕ್ಸ್ವೆಲ್ ಈ ಸತಿ ಪರ್ಫಾರ್ಮೇ ಮಾಡಿಲ್ಲ ಅಂತ ಹೇಳ್ಬೋದು. ಒಂದು ಕಡೆ ಬೌಲಿಂಗಲ್ಲೂ ಪರ್ಫಾರ್ಮ್ ಮಾಡಿಲ್ಲ, ಒಂದು ಕಡೆ ಬ್ಯಾಟಿಂಗಲ್ಲೂ ಪರ್ಫಾರ್ಮ್ ಮಾಡಿಲ್ಲ. ಇವರ 3 ಕಾಂಟ್ರಿಬ್ಯೂಷನಿಂದನೇ ಇವತ್ತು ನಮ್ಮ RCB ಒಂದು ರೇಂಜ್ಗೆ ಹೋಗಕ್ಕೆ ಸಾಧ್ಯ ಆಯಿತು. ಬಟ್ ಆಗಲಿಲ್ಲ ಗುರು, ಬೇಜಾರು, ತಡೆಯೋಕ್ಕಾಗ್ತಾ ಇಲ್ಲ. ಒಬ್ಬ RCB ಅಭಿಮಾನಿಯಾಗಿ ಈ ಥರ ನೋವನ್ನ ತಡೆಯೋಕ್ಕಾಗೋದೇ ಇಲ್ಲ ಅಂತಲೇ ಹೇಳ್ಬೋದು. ಇನ್ನೊಂದು ಕಡೆ RR ಅವರು ಸಖತ್ತಾಗಿ ಇಂಪ್ಯಾಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಬೌಲಿಂಗಲ್ಲಿ ಮೇಜರಾಗಿ ಇಂಪ್ಯಾಕ್ಟ್ ಮಾಡಿದರು. ಒಂದು ಕಡೆ ಟ್ರೆಂಟ್ ಬೋಲ್ಟ್ ಅವರು ಮೇಜರಾಗಿ 1 ವಿಕೆಟ್ ತಗೊಂಡ್ರೆ, ಇನ್ನೊಂದು ಕಡೆ ಆವೇಶ್ ಖಾನ್ ಓಡಿಸ್ಕೊಂಡಿದ್ದಾರೆ. ಬಟ್ ಕ್ರೂಷಿಯಲ್ 3 ವಿಕೆಟ್ ತಗೊಂಡು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ಕಡೆ ಆವೇಶ್ ಖಾನ್, ಇನ್ನೊಂದು ಕಡೆ ನಮ್ಮ RCB ಬೌಲಿಂಗ್ ಬಂತು ಅಂತಂದರೆ ಗುರು ಸಖತ್ತಾಗಿ ಆಡಿಸಿದ್ರು ಕೂಡ ಲಾಸ್ಟ್ 19 ಓವರ್ವರೆಗೂ ಆಡಿಸಿದ್ದಾರೆ. ಒಂದು ಅಂದರೆ 9 ಓವರ್ವರೆಗೂ ಸಖತ್ತಾಗಿ ಆಡಿಸಿದ್ರು. 9 ಓವರ್ವರೆಗೂ ನಾಯಿ ಹೊಡೆದಂಗೆ ಓಡಿಸ್ಕೊಂಡಿದ್ರು. ಒಂದೇ ವಿಕೆಟ್ಗಳು ಒಳ್ಳೆ RR ಅವರು ಒಂದು ಗುಡ್ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದರು. ಅಲ್ಲಿಂದ ಬಂತು ನೋಡಪ್ಪ, ವಿಕೆಟ್ ಮೇಲೆ ವಿಕೆಟು ಸಖತ್ತಾಗಿ ಬೌಲಿಂಗ್ ಇಂಪ್ಯಾಕ್ಟ್ ಮಾಡಿದ್ರು ಕೂಡ. ಬಟ್ ಆದರೂ ಆಗಲಿಲ್ಲ ಗುರು. ಯಾಕಂತಂದರೆ ತುಂಬ ಕಡಿಮೆ ರನ್ ಹೊಡೆದುಬಿಟ್ಟಿದ್ದೋ ನಾವು RCB ಅವರು. ಸೊ ಇದನ್ನು ಆರಾಮಾಗಿ ಡಿಫೀಟ್ ಮಾಡ್ತಾರೆ ಅಂತ ನಮಗೆ ಕನ್ಫರ್ಮ್ ಆಗೋಯ್ತು. ಬಟ್ ಆದರೂ ಒಂದು ಒಳ್ಳೆ ಟಫ್ ಕಾಂಪಿಟ್ ಕೊಟ್ಟು ಇಲ್ಲಿವರೆಗೂ ತೊಗೊಂಬಂದ್ರಲ್ಲ ನಮ್ಮ RCB ಬೌಲರ್ಸ್, ಅದೊಂಥರ ಗುಡ್ ಅಂತಲೇ ಹೇಳ್ಬೋದು. ಒಂದು ಕಡೆ ಸಿರಾಜ್ 2 ವಿಕೆಟು, ಸ್ವಪ್ನಿಲ್ ಸ್ವಲ್ಪ ಇವತ್ತು ದುಬಾರಿ ಆದರೂ 2 ಓವರ್ ಮಾಡಿ ಸ್ವಲ್ಪ ಪರವಾಗಿಲ್ಲ. ಆದ್ರೂ ನೀನು ಬಂದಾಗಿಂದ ನಮ್ಮ RCB ಲಕ್ಕೇ ಚೇಂಜ್ ಆಗಿತ್ತು. ಸೊ ಈಗ ನಿನ್ನ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ. ಇನ್ನೊಂದು ಕಡೆ ಯಶ್ ದಯಾಳು ಅವರು ಚೆನ್ನಾಗಿ ಆಡಿಸಿದ್ರು ಪ್ರೀವಿಯಸ್ ಎಲ್ಲ. ಬಟ್ ಈ ಸತಿ ಸ್ವಲ್ಪ ದುಬಾರಿ ಆದರು ಅಂತಲೇ ಹೇಳ್ಬೋದು. ವಿಕೆಟ್ ಯಾವುದು ಸಿಕ್ಕಿಲ್ದಿದ್ರು ಸ್ವಲ್ಪ ಯಶ್ ದಯಾಳು ಅವರು ದುಬಾರಿ ಆದರು. ಇನ್ನೊಂದು ಕಡೆ ಫರ್ಗ್ಯೂಸನ್ ಓಕೆ ಚೆನ್ನಾಗಿ ಆಡಿಸಿದ್ರು. ಬಟ್ ಫರ್ಗ್ಯೂಸನ್ನು ಆ 2-4 ಕಂಟ್ರೋಲ್ ಆಗಿಬಿಟ್ಟಿದ್ರೆ ಫರ್ಗ್ಯೂಸನ್ ಓವರಲ್ಲಿ ಒಂದೊಳ್ಳೆ ಸಖತ್ತಾಗಿ ಸಿಕ್ಕಿರೋದು ಅಂತ ಹೇಳ್ಬೋದು. ಮತ್ತು ಮೇಜರಾಗಿ ಒಂದು 6 ಕೂಡ ಹೋಯ್ತು, ಅಲ್ಲೂ ಅದು ತುಂಬ ಇಂಪ್ಯಾಕ್ಟ್ ಆಯಿತು ಅಂತಲೇ ಹೇಳ್ಬೋದು. ಇನ್ನೊಂದು ಕಡೆ ಗ್ರೀನ್ ಅವರು ಸಖತ್ತಾಗಿ 3 ಓವರ್ ಸಖತ್ತಾಗಿ ಆಡಿಸಿದ್ರು ಗುರು. ಲಾಸ್ಟ್ ಓವರು ಸ್ವಲ್ಪ ಅಂದರೆ ಜಾಸ್ತಿ ದುಬಾರಿನೇ ಆದರು ಲಾಸ್ಟ್ ಓವರು, ಅದೊಂದು ಬೇಜಾರಾಯಿತು. ಫೈನಲ್ ಆಗಿ ನಮ್ಮ RCB ಅವರು ಪ್ಲೇ ಆಫಿಂದ ಗೆದ್ದು ಎಲಿಮಿನೇಟರಲ್ಲಿ ಢಮಾರ್ ಅಂತ ಮನೆಗೆ ಹೋದ್ರು ಗುರು. ಈ ಸತಿ ಕಪ್ ನಮ್ಮದೇ ಅಂತ ತುಂಬ ಆಸೆ ಇಟ್ಕೊಂಡು ಸಾಕಾಗ್ಬಿಟ್ಟು ನೆಕ್ಸ್ಟ್ ಸೀಸನ್ಗೆ ಹೇಳೋಣ ಬಿಡುಗರು, ನೆಕ್ಸ್ಟ್ ಸೀಸನ್ ಕಪ್ ನಮ್ಮದೇ ಅಂತಲೇ ಹೇಳ್ಬಿಡೋಣ. ಏನೂ ಮಾಡೋಕ್ಕಾಗಲ್ಲ. ಬೇಜಾರಂದಮೇಲೆ ಬೇಜಾರು ಅಷ್ಟೇ. ನಮ್ಮ ಅಂದರೆ ಪಾಯಿಂಟ್ ಟೇಬಲ್ 10ರಿಂದ 5ವರೆಗೂ ಹೋಗಿ ಇಲ್ಲಿವರೆಗೂ ಟಫ್ ಕಾಂಪಿಟ್ ಕೊಟ್ಟಿದ್ದೀವಿ ಅನ್ನೋದೇ ಒಂದು ಖುಷಿ. ಏನು ಮಾಡೋಕ್ಕಾಗಲ್ಲ. RCB ಅವರು ಸೋತು ಬೇಜಾರಾಗ್ಬಿಟ್ಟಿದೆ. ಫೈನಲ್ ಆಗಿ RR ಅವರು ಗೆದ್ದು ಕೊನೆಗೂ ಏನು ಕಂಟಿನ್ಯೂಸ್ 4 ಸೋತಿದ್ರು, ಈ ಸತಿ ಒಂದು ಗೆದ್ದುಬಿಟ್ಟು ಕೊನೆಗೂ ಸೇಡ್ ತೀರಿಸ್ಕೊಂಡ್ಬಿಟ್ಟವ್ರೆ ಅಂತ ಹೇಳ್ಬಿಡ್ದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗ್ತಾ ಇರಿ, ನೋಡ್ತಾ ಇರಿ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.